ತುಂಬಾ ಜನ ಹೇಳ್ತಾರೆ ನಾನ್ ಡಯಟ್ ಫುಡ್ ತಿಂತಾ ಇದೀನಿ ಆದ್ರೂ ಕೂಡ ನನ್ಗೆ ಜಾಸ್ತಿ ಸುಸ್ತಾಗ್ತದೆ ಅಂತ. ಇದು ಯಾಕೆ ಗೊತ್ತಾ? ಮೊದಲನೇ ಬಂದು ನಿಮ್ಗೆ ಜಾಸ್ತಿ ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗ್ತಾ ಇರಲ್ಲ ನೀವು ತಿನ್ನೋ ಊಟದಲ್ಲಿ. ಯಾಕಂತ ಅಂದ್ರೆ ವಿಟಮಿನ್ B12 ಮತ್ತೆ ವಿಟಮಿನ್ D ಮೈನ್ ಎನರ್ಜಿ ಪ್ರೊಡಕ್ಷನ್ಗೆ. ಇದು ಎಷ್ಟು ಲೋವರ್ ಆಗಿರುತ್ತೋ ಅಷ್ಟೇ ನಿಮ್ ಲೋವರ್ ಆಗಿ ಎನರ್ಜಿ ಕೂಡ ಇರುತ್ತೆ. ಎರಡನೇದು ಬಂದು ಕಡಿಮೆ ಕ್ಯಾಲರೀಸ್ ತಿಂತಾ ಇರ್ತೀರಾ. ಆಕ್ಚುಲ್ ಆಗಿ ನೀವು ಚೆನ್ನಾಗಿ ನಾವು ಡಯಟ್ ಫುಡ್ ತಿಂತಾ ಇರ್ತೀನಿ ಅಂತ ಅನ್ಕೊಂತಾ ಇರ್ತೀರಾ, ಆದ್ರೆ ನೀವು ಕಡಿಮೆ ಕ್ಯಾಲರೀಸ್ ತಿಂತಾ ಇರ್ತೀರಾ. ಇದರಿಂದ ನಿಮ್ ಬಾಡಿ ಎನರ್ಜಿ ಸೇವಿಂಗ್ ಮೂಡ್ ಹೋಗುತ್ತೆ, ಆಗ ನಿಮ್ಗೆ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂರನೇದು ಬಂದು ನಿದ್ದೆ ಕ್ವಾಲಿಟಿ. ಚೆನ್ನಾಗಿ ಡಯಟ್ ಮಾಡ್ತಾ ಇರ್ತೀರಾ, ವರ್ಕೌಟ್ ಮಾಡ್ತಾ ಇರ್ತೀರಾ, ಆದ್ರೂ ಕೂಡ ನಿದ್ದೆ ಚೆನ್ನಾಗಿಲ್ಲ ಅಂತ ಅಂದ್ರೆ ನಮ್ಮ ಹಾರ್ಮೋನ್ ಲೆವೆಲ್ ಚೆನ್ನಾಗಿರಲ್ಲ. ಆಗ ಏನಾಗುತ್ತೆ ಅಂತ ಅಂದ್ರೆ ನಮ್ದು ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇದರಿಂದ 8 ಅವರ್ ನಿದ್ದೆ ಮಾಡಿದ್ರು ಕೂಡ ನಿಮ್ಗೇನು ಅಷ್ಟೊಂದು ಎನರ್ಜಿ ಆಗಿ ಅನ್ಸಲ್ಲ. ನಾಲ್ಕನೇದು ಬಂದು ಡಿಹೈಡ್ರೇಷನ್. ನೀವು ಡೈಲಿ ಟೋಟಲ್ ಆಗಿ 2% ನೀರ್ ಕಡಿಮೆ ಕುಡಿದ್ರು ಕೂಡ ನಿಮ್ ಬಾಡಿಗೆ ಎನರ್ಜಿ ಲೋ ಆಗಿ ಫೀಲ್ ಆಗಿ ಸ್ಟಾರ್ಟ್ ಮಾಡುತ್ತೆ. ಬಾಯಾರಿಕೆ ಆದಾಗ ಬರೀ ನೀರ್ ಕುಡಿಯೋದ್ ಬಿಟ್ಟು ಯಾವಾಗ ಫ್ರೀಕ್ವೆಂಟ್ ಆಗಿ ನೀರ್ ಕುಡಿಯೋದ್ರಿಂದ ನಮ್ ಡಿಹೈಡ್ರೇಷನ್ ಆಗಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದ್ರೂ ನಿಮ್ಗೆ ದಿವಸ ಪೂರ್ತಿ ಟಯರ್ಡ್ ಆಗಿತ್ತು ಅಂದ್ರೆ ನೀವು ಹಿಂದಿನ ದಿವಸದ್ದು ನ್ಯೂಟ್ರಿಷನ್, ನೀರು ಮತ್ತೆ ನಿಮ್ದ ಡಯಟ್ ಇದನ್ನೆಲ್ಲ ಚೆಕ್ ಮಾಡ್ಬೇಕಾಗುತ್ತೆ.